ಕೊಟ್ಬಿಟ್ರೆ ಪಾಪ ಕುಡ್ಕೊತಾರೆ. ಈ ಬೂಸ್ಟು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಬಾಡಿ ಹೀಟ್ ಆಗುತ್ತೆ ಮಕ್ಕಳಿಗೆ. 2 ದಿನಕ್ಕೆ 3 ದಿನಕ್ಕೆಲ್ಲ ಬಾಡಿ ಹೀಟ್ ಆಗಿಬಿಡುತ್ತೆ. ಪಾಪ ಸುಸು ಮಾಡಬೇಕಾದ್ರೆ ತುಂಬ ಕಷ್ಟ ಬೀಳುತ್ತೆ. ಅಲ್ಲೆಲ್ಲ ಕೈ ಹಾಕ್ಕೊಳ್ಳೋದು ಹಂಗೆಲ್ಲ ಮಾಡ್ತೇವೆ. ಆ ಉರಿ ಅಲ್ವಾ, ಅವು ಕೇಳೋದು ಗೊತ್ತಾಗಲ್ಲ ಮಕ್ಕಳಿಗೆ. ಯಾಕೆ ಅಕ್ಕ ಮಕ್ಕಳು ಎದೆ ಹಾಲು ಬಿಟ್ಟ ಮೇಲೆ ಮತ್ತು ಹಾಲು ಕೊಡೋದು ಹೇಗೆ, ಆ ಹಾಲು ಕುಡಿತೀವಿ ಅಂತಾರಲ್ವ, ಬೂಸ್ಟ್ ಕೊಡಬೇಕಾ ಹಾರ್ಲಿಕ್ಸ್ ಕೊಡಬೇಕಾ ಅಂತ ಕೇಳ್ತಾ ಇರ್ತೀರಾ. ಬಟ್ 2 ವರ್ಷದ ಮಕ್ಕಳಿಗೆ ಬೂಸ್ಟ್ ಕೊಡೋದು ಬೇಡ ಅಂತಂದೇಳಿ ನಾನು ಹೇಳ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಲಾಗ್ ಏನಪ್ಪ ಅಂತಂದರೆ ಅದೇ ಮಕ್ಕಳಿಗೆ ಹಾಲು ಬಿಡಿಸಿದ ಮೇಲೆ ಕೊಡೋದ್ರ ಬಗ್ಗೆ. ಬೂಸ್ಟ್ ಕೊಟ್ಟರೆ ಏನಾಗುತ್ತೆ ಅಂತಂದರೆ ಹೀಟ್ ಆಗುತ್ತೆ ಮಕ್ಕಳಿಗೆ. ಸೊ ಹಂಗಾಗಿ ಹೀಟ್ ಆದಾಗ ಅವು ಕಕ್ಕ ಮಾಡೋಕ್ಕೆ ತೊಂದರೆ ಆಗುತ್ತೆ, ಸುಸು ಮಾಡೋಕ್ಕೂ ತೊಂದರೆ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ಬಾಡಿ ಹೀಟ್ ಆಗುತ್ತೆ. ಹಾಗಾಗಿ ಹಾರ್ಲಿಕ್ಸು ಅಥವಾ ಬೂಸ್ಟ್ ತುಂಬ ಅಂದರೆ ತುಂಬ ಹೀಟು ಮಕ್ಕಳಿಗೆ. ಹಾಗಾಗಿ ಅದನ್ನ ಕೊಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರನೇ ಅದರ ಬದಲಾಗಿ ನೀವು ಮನೆಯಲ್ಲೇ ಬಾದಾಮಿ ಪೌಡ್ರನ್ನ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ನೀವು ಒಂದು ಗ್ಲಾಸಿಗೆ 1.5 ಸ್ಪೂನ್ ಈ ಥರ ಹಾಕಿ ಮಕ್ಕಳಿಗೆ ಕುಡಿಸೋದ್ರಿಂದ ಯಾವುದೇ ರೀತಿ ಹೀಟ್ ಇರಲ್ಲ, ಮತ್ತು ಜ್ಞಾಪಕ ಶಕ್ತಿ ಆಗುತ್ತೆ, ಬೆಳವಣಿಗೆಯಲ್ಲೂ ತುಂಬ ಚೆನ್ನಾಗಿರ್ತಾರೆ. ಸೊ ಹಂಗಾಗಿ ಇದು ಕುಡಿಬೋದು. ಓಕೆ, ಬನ್ನಿ ಹೇಗೆ ಅನ್ನೋದನ್ನು ಹೇಳ್ಕೊಟ್ಬಿಡ್ತೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಬನ್ನಿ. ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಬಿಸಿನೀರು ಕಾಯಿಸ್ಬಿಟ್ಟು ಅದರಲ್ಲಿ 1/4 kg ಅನ್ನಷ್ಟು ಬಾದಾಮಿನ ಈ ಥರ ನೆನೆಸಿ ಇಟ್ಕೊಂಡಿದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು. ಇವಾಗ ಒಂದು 2-3 ನಿಮಿಷ ಅಥವಾ 5 ನಿಮಿಷ ಬಿಸಿನೀರಲ್ಲಿ ಈ ಥರ ಹಾಕಿ ಬಿಟ್ಟರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನೆನ್ಕೊಳ್ಳಾಗ ಈಗ ಈ ಥರ ಸಿಪ್ಪೆ ಈಸಿಯಾಗಿ ಬರುತ್ತೆ. ಈ ಥರ ಆರಾಮಾಗಿ ಬಿಡಿಸಿ ನಾವು ಇಟ್ಕೊಳ್ಬೋದು. ಇವಾಗೆಲ್ಲ ಬಿಡಿಸ್ತೀನಿ, ನೀವು ನೋಡ್ತಾ ಇರ್ಬೋದು. ಇದನ್ನು ನಾನು ಪ್ರತಿಯೊಂದನ್ನು ಬಿಡಿಸ್ತೀನಿ. 1/4 kg ಅನ್ನಷ್ಟಿದೆ. ಈ ಬಾದಾಮಿ ತಿನ್ನೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದಂತ ಅಂದೇಳಿ ಅಂತಾರೆ. ಗೊತ್ತು, ಬಾದಾಮಿ ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತಂದೇಳಿ ಮಕ್ಕಳಿಗೆ ಕೊಡೋದ್ರಿಂದ, ದೊಡ್ಡವರು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬರುತ್ತೆ ಬಿಸಿನೀರಲ್ಲಿ. ಆಮೇಲೆ ಇದನ್ನು ಒಂದು ಸ್ವಲ್ಪ ಹುರ್ಕೊಂಡು ಮಾಡ್ಬೋದು. ಬಾದಾಮಿ ಪೌಡ್ರ್ ಮಾಡಿಕೊಂಡು ಮಕ್ಕಳು ಹಾಲು ಕೇಳಿದಾಗೆಲ್ಲ ಸ್ವಲ್ಪ ಹಾಕಿ ಕೊಟ್ಬಿಟ್ರೆ ಪಾಪ ಕುಡ್ಕೊತಾರೆ. ಈ ಬೂಸ್ಟು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಬಾಡಿ ಹೀಟ್ ಆಗುತ್ತೆ ಮಕ್ಕಳಿಗೆ. 2 ದಿನಕ್ಕೆ 3 ದಿನಕ್ಕೆಲ್ಲ ಬಾಡಿ ಹೀಟ್ ಆಗಿಬಿಡುತ್ತೆ. ಪಾಪ ಸುಸು ಮಾಡಬೇಕಾದ್ರೆ ತುಂಬ ಕಷ್ಟ ಬೀಳುತ್ತೆ. ಅಲ್ಲೆಲ್ಲ ಕೈ ಹಾಕ್ಕೊಳ್ಳೋದು ಹಂಗೆಲ್ಲ ಮಾಡ್ತೇವೆ. ಆ ಉರಿ ಅಲ್ವಾ, ಅವು ಕೇಳೋದು ಗೊತ್ತಾಗಲ್ಲ ಮಕ್ಕಳಿಗೆ ಯಾಕೆ ಹಂಗಾಗುತ್ತೆ ಏನು ಅಂತ. ದೊಡ್ಡವ್ರಿಗಾದರೆ ಗೊತ್ತಾಗುತ್ತೆ. ಆ ಥರ ಏನಾದರೂ ಮಕ್ಕಳು ತುಂಬ ಹೀಟ್ ಆದಾಗ ಏನು ಮಾಡಬೇಕಂದ್ರೆ, ನೀವು ಹರಳೆಣ್ಣೆ ಇಟ್ಕೊಂಡಿರಬೇಕು ಮಕ್ಕಳು ಇರೋ ಮನೆಯಲ್ಲಿ. ಹರಳೆಣ್ಣೆ ಇಟ್ಕೊಂಡಾಗ ಅವ್ರು ಸುಸು ಮಾಡಲ್ಲಿ ಒಂದು ಸ್ವಲ್ಪ ಹಚ್ಚಿ, ಮತ್ತು ತಲೆ ಸುಳಿ ಇರುತ್ತಲ್ವ ಅಲ್ಲಿ, ಮತ್ತು ಒಕ್ಕಲು ಬುಡ್ಡಿಗೆ ಈ ಥರ ಹಚ್ಚೋದ್ರಿಂದ ಬಾಡಿ ಹೀಟು ಕಡಿಮೆ ಆಗುತ್ತೆ. ನೋಡಿ, ಇಷ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಸಿಪ್ಪೆ ಎಲ್ಲ 5 ನಿಮಿಷದಾಗೆ ಬಂದ್ಬಿಡ್ತಾ. 5 ನಿಮಿಷನೂ ಆಗಲಿಲ್ಲ, ಒಂದು 2 ನಿಮಿಷ ಅಷ್ಟೇ. ಈ ಥರ ಬಿಡಿಸಿ ಇಟ್ಕೊಂಡಿರೋದನ್ನು ಒಂದು ಪಾನ್ ಇಟ್ಕೊಂಡು ಪಾನಲ್ಲಿ ಈ ಥರ ಹಾಕಿ ಹುರ್ಕೋಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಬೇಕಲ್ವ, ಸೊ ಹಂಗಾಗಿ ಹುರ್ಕೊಂಡ್ರೆ ತುಂಬ ಸ್ವಲ್ಪ ಒಂದು 15 ದಿನ ಬರ್ಬೋದು ಇದು ಪೌಡ್ರು. ಆಗಷ್ಟು ಮಾಡ್ತಾಯಿದ್ದೀನಿ, ಬಾಳಿಕೆ ಬರುತ್ತೆ. ಕಲರ್ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ನೀರಿನ ಅಂಶ ಎಲ್ಲ ಹೋಗಿ ನೋಡಿ ಈ ಥರ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಇದನ್ನು ಮಿಕ್ಸಿಗೆ ಹಾಕಬೇಕಾಗುತ್ತೆ. ಮಿಕ್ಸಿಗೆ ಹಾಕಬೇಕಾದ್ರೆ ಏನೇನು ಹಾಕಬೇಕು ಐಟಮ್ಸ್ ಅನ್ನೋದನ್ನು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನಾನು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಬಿಳಿದು ಬರುತ್ತೆ, ಈ ಕಲರು ಇರುತ್ತೆ. ನೀವು ವೈಟ್ ಯೂಸ್ ಮಾಡ್ಬೋದು, ಯಾಕಂದರೆ ನನ್ನ ಮನೇಲಿ ವೈಟ್ ಇಲ್ಲ, ಇದು ಇದೆ, ಅದಕ್ಕೆ ಇದು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು 5-6 ಏಲಕ್ಕಿನೂ ಯೂಸ್ ಮಾಡಿ. ನನ್ನ ಏಲಕ್ಕಿ ಖಾಲಿ ಆಗಿದೆ, ಏಲಕ್ಕಿ ಆಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಏಲಕ್ಕಿ ತಂದಾಗ ಆ್ಯಡ್ ಮಾಡೋದು ತೋರಿಸ್ತೀನಿ. ಇವಾಗ ಮಿಕ್ಸಿ ಜಾರಿಗೆ ಇದು ಹಾಕಿದ್ದೀನಿ, ಬಾದಾಮಿ ಹಾಕಿದ್ದೀನಿ. ಇವಾಗ ಇದು ಸ್ವಲ್ಪ ಕುಟ್ಬಿಟ್ಟು ಸೇರಿಸಿ ಹಾಕ್ತೀನಿ.
ಈ ಥರ ಬಟ್ಟೆಯಲ್ಲಿ ನಾನು ಈ ಥರ ಕುಟ್ಟಿದ್ದೀನಿ ನೋಡಿ, ಈ ಥರ ಸಣ್ಣಗಿದೆ. ಇದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನು ಇಲ್ಲಿ ಜಾಸ್ತಿ ತಗೊಂಡಿದ್ದೀನಿ, ಅದಕ್ಕೆ 1/4 kgಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಸಾಕು. ಕಲ್ಸಕ್ಕರೆ ಅಂತಾರಲ್ಲ ಅದು. ಈಗ ಬಾದಾಮಿ ಮತ್ತು ಕಲ್ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ ಈಗ ನಾನು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ, ಮನೆ ಅರಿಶಿಣ ಅಂತ ಹೇಳ್ಬೋದು, ಅದನ್ನ ಹಾಕ್ತಾಯಿದ್ದೀನಿ. ಇಷ್ಟು ಸಾಕು ನೋಡಿ. ಇವಾಗ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಅಂತ ನೋಡಿ ಈ ಕಲರ್ ಬಂದಿದೆ, ತುಂಬ ಚೆನ್ನಾಗಾಯಿತು ಬಾದಾಮಿ ಪೌಡ್ರು. ಹಾಲಿಗೆ ಹಾಕಿ ನಮ್ಮ ಮನೇಲಿ ಇಬ್ಬರು ಇರೋದ್ರಿಂದ 1 ಸ್ಪೂನ್ ಹಾಕಿದ್ರೆ ಸರಿಯಾಗುತ್ತೆ. ನೀವು 1 ಸ್ಪೂನ್ ಹಾಕಿ ಏನು ತೊಂದರೆ ಇಲ್ಲ. ಇಷ್ಟೇ, ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ, ನೋಡಿದ್ರಿ ಅಲ್ವಾ. ಇದು 15 ದಿನಕ್ಕೆ ಆಗೋಷ್ಟು ಮಾಡ್ಕೊಂಬಿಡಿ, ಯಾಕಂದರೆ ಬೂಜು ಬರೋದು ಆ ಥರ ತೊಂದರೆ ಆಗುತ್ತದೆ. ಫ್ರಿಜ್ಜಲ್ಲಿ ಇಟ್ಟರೆ ಏನು ತೊಂದರೆ ಆಗೋಲ್ಲ, ಔಟ್ ಸೈಡ್ ಇಟ್ಟರೆ ಆ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ಓಕೆ, ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಮಾಡೋದು ಅಂತ. ನೋಡಿದ್ರಿ ಅಲ್ವಾ ಬಾದಾಮಿ ಪೌಡ್ರ್ ಹಾಲು ಹೇಗೆ ಮಾಡೋದು ಅನ್ನೋದನ್ನು. ಇದನ್ನು ಮಕ್ಕಳು ಯಾವಾಗ ಹಾಲು ಬೇಕು ಅಂತ ಅನ್ನುತ್ತೆ ಆವಾಗ ಕೊಡಿ. ಮತ್ತು ಅದಾದಮೇಲೆ ಹಸಿವು ಅಂತ ಅಂದಾಗ ಇದನ್ನು ಕೊಡ್ಬೋದು, ಹಾಲು ಕೊಡ್ಬೋದು, ಬಾದಾಮಿ ಪೌಡ್ರ್ ಹಾಲು. ಓಕೆ, ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಏನು ತೊಂದರೆ ಇಲ್ಲ, ಹಾಗಾಗಿ ಕೊಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.